ನುಗ್ಗಿ ಬರ್ತಿವೆ ಜೋಡಿ ಸೈಕ್ಲೋನ್. ದಕ್ಷಿಣ ಭಾರತಕ್ಕೆ ಸೆನ್ಯಾರ್ ದಿತ್ವಾ ಅಲರ್ಟ್. ರಾಜ್ಯದಲ್ಲೂ ಮಳೆ ಅಬ್ಬರ. ನಮಸ್ಕಾರ ಸ್ನೇಹಿತರೆ, ಮಳೆಗಾಲ ಮುಗಿತು, ಚಳಿಗಾಲ ಶುರುವಾಯಿತು ಅಂತ ಬೆಚ್ಚಗಿದ್ದ ಜನರಿಗೆ ಪ್ರಕೃತಿ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಹಿಂದೂ ಮಹಾಸಾಗರದಿಂದ ಒಟ್ಟೊಟ್ಟಿಗೆ 2 ಸೈಕ್ಲೋನ್ಗಳು ನುಗ್ಗಿದ್ದು ಭಾರತದ ಕಡೆಗೆ ಬರ್ತಾ ಇದಾವೆ. ಪೂರ್ವ ಕರಾವಳಿ ತೀರದಲ್ಲೂ ಕೂಡ ತಮಿಳುನಾಡು, ಕೇರಳ, ಆಂಧ್ರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ಕರ್ನಾಟಕಕ್ಕೂ ಪರಿಣಾಮ ಫೀಲ್ ಆಗುತ್ತೆ. ಅಲ್ಲಿನಷ್ಟು ಅಲ್ಲದೆ ಹೋದ್ರೂ ಕೂಡ ಮಳೆ ಎಚ್ಚರಿಕೆ ಇಲ್ಲೂ ಕೊಡಲಾಗಿದೆ. ಡಿಸೆಂಬರ್ ಆರಂಭದ ತನಕ ಈ ಎಲ್ಲ ಸೈಕ್ಲೋನ್ಗಳು ಇರಲಿದ್ದು ಅನೇಕ ಕಡೆ ಶಾಲಾ ಕಾಲೇಜುಗಳನ್ನು ಮುಚ್ಚಲಾಗಿದೆ. ಭಾರೀ ಅನಾಹುತ ಕಂಡಿದ್ದ ಲಂಕಾ ಮತ್ತು ರಾಮೇಶ್ವರಂ ಭಾಗದಲ್ಲಿ ತುರ್ತು ಪರಿಸ್ಥಿತಿಯಂತಹ ವಾತಾವರಣ ಇದೆ. ಗಂಟೆಗೆ 80ರಿಂದ 90 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಡಲಾಗಿದೆ. ಹಾಗೆ ಕರಾವಳಿ ಭಾಗದಲ್ಲಿ ಲ್ಯಾಂಡ್ ಫಾಲ್ ಆಗಬಹುದು ಅಂತ ಭಾರತೀಯ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿದೆ. ಈ ಮೂಲಕ ಮೊಂಥಾ ಚಂಡಮಾರುತದ ಬಳಿಕ ದಿತ್ವಾ ಮತ್ತು ಸನ್ಯಾರ್ ಚಂಡಮಾರುತ ಈಗ ಭಾರತದಲ್ಲಿ ಆತಂಕ ಹುಟ್ಟಿಸಿವೆ. ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾವ ಈ ಚಂಡಮಾರುತಗಳು, ಇದರ ಬಗ್ಗೆ ಹವಾಮಾನ ಇಲಾಖೆ ಏನು ಹೇಳ್ತಿದೆ, ಈಗ ಅವು ಎಲ್ಲಿದ್ದಾವೆ, ಇದನ್ನು ಎದುರಿಸೋಕೆ ರಾಜ್ಯಗಳು ನಡೆಸ್ತಿರೋ ತಯಾರಿ ಏನು, ನಮ್ಮ ರಾಜ್ಯಕ್ಕೆ ಏನು ಪರಿಣಾಮ, ಎಲ್ಲವನ್ನ ನೋಡ್ತಾ ಹೋಗೋಣ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಹಾಗೆ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ಶಿರಡಿ ಸಾಯಿಬಾಬಾ, ನಾಸಿಕ್, ತ್ರಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ. ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ನುಗ್ಗಿ ಬರ್ತಾ ಇದೆ ಸೆನ್ಯಾರ್ ಮಾರುತ. ದಕ್ಷಿಣ ರಾಜ್ಯಗಳಲ್ಲಿ ಹೈ ಅಲರ್ಟ್. ಭಾರತಕ್ಕೆ ಅಪ್ಪಳಿಸ್ತಾ ಇರೋ ಜೋಡಿ ಚಂಡಮಾರುತಗಳ ಪೈಕಿ ಮೊದಲನೇ ಮಾರುತದ ಹೆಸರು ಸೆನ್ಯಾರ್, ಅಂದರೆ ಸಿಂಹ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಚಂಡಮಾರುತಕ್ಕೆ ಈ ಹೆಸರಿಟ್ಟಿದೆ. ಉತ್ತರ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಇದ್ದಿರೋ ಈ ಚಂಡಮಾರುತ ಮಲಕ್ಕಾ ಜಲಸಂಧಿ ಮತ್ತು ಆಗ್ನೇಯ ಇಂಡೋನೇಷಿಯಾ ಪ್ರದೇಶದಲ್ಲಿ ಮೊದಲು ಕಾಣಿಸಿಕೊಂಡಿತ್ತು. ನಂತರ ಇಂಡೋನೇಷಿಯಾದಲ್ಲಿ ಭಾರೀ ಮಳೆ ಉಂಟು ಮಾಡಿತ್ತು. ಸುಮಾತ್ರಾ ಕರಾವಳಿಗೆ ಅಪ್ಪಳಿಸಿದ ಪರಿಣಾಮ ಅನೇಕ ಕಡೆ ಪ್ರವಾಹ, ಭೂಕುಸಿತ ಎಲ್ಲ ಆಗಿದೆ. ಇದರ ಜೊತೆಗೆ ಭೂಕಂಪ ಆಗಿ ಹಲವಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದುವರೆಗೂ ಕನಿಷ್ಠ 19 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲಿಂದ ಇದು ಈಗ ಭಾರತದ ಕಡೆಗೆ ನುಗ್ಗಿ ಬರ್ತಾ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕಡೆಗೆ ಫಸ್ಟ್ ಹೋಗ್ತಾ ಇದೆ. ಈ ವಿಡಿಯೋ ರೆಕಾರ್ಡ್ ಆಗ್ತಿರೋ ಟೈಮ್ನಲ್ಲಿ ಚಂಡಮಾರುತ ಇಂಡೋನೇಷಿಯಾದ ಕುಟಾ ಮಖ್ಮೂರ್ ಅನ್ನೋ ಜಾಗದಿಂದ 100 ಕಿಲೋಮೀಟರ್ ದೂರದಲ್ಲಿತ್ತು. ಮಲೇಷ್ಯಾದ ಜಾರ್ಜ್ ಟೌನ್ ನಿಂದ 260 ಕಿಲೋಮೀಟರ್ ದೂರ, ಹಾಗೆ ನಮ್ಮ ನಿಕೋಬಾರ್ ದ್ವೀಪದಿಂದ 740 ಕಿಲೋಮೀಟರ್ ದೂರದಲ್ಲಿತ್ತು. ಮುಂದಿನ 24 ಗಂಟೆಗಳಲ್ಲಿ ಇನ್ನಷ್ಟು ತೀವ್ರ ಆಗುತ್ತೆ. 48 ಗಂಟೆಗಳ ಒಳಗೆ ತಮಿಳುನಾಡಿಗೆ ಅಪ್ಪಳಿಸುತ್ತೆ. ಶ್ರೀಲಂಕಾ, ತಮಿಳುನಾಡು, ಪುದುಚೇರಿ ಮತ್ತು ಆಂಧ್ರ ಪ್ರದೇಶದ ದಕ್ಷಿಣ ಭಾಗಕ್ಕೆ ಇದು ಲ್ಯಾಂಡ್ ಆಗುತ್ತೆ ಬಂದು. ಹೀಗಾಗಿನೇ ತಮಿಳುನಾಡಿಗೆ ತೀವ್ರ ಎಚ್ಚರಿಕೆ ಕೊಡಲಾಗಿದೆ. ಅಲ್ಲಿನ ಸರ್ಕಾರ ಕೂಡ ರಕ್ಷಣಾ ತಂಡಗಳನ್ನ ಸಜ್ಜು ಮಾಡಿದೆ. ನವೆಂಬರ್ 28ನೇ ತಾರೀಕಿಗೆ ತಮಿಳುನಾಡಿನ ಎಲ್ಲ ಕರಾವಳಿ ಜಿಲ್ಲೆಗಳಲ್ಲಿ ಅಲರ್ಟ್ ಜಾರಿ ಮಾಡಲಾಗಿದೆ. ರಾಮೇಶ್ವರಂ, ಕನ್ಯಾಕುಮಾರಿ, ಕಡಲೂರು, ನಾಗಪಟ್ಟಣಂ, ಪುದುಕೊಟ್ಟಾಯ್, ಚೆನ್ನೈ ಈ ಭಾಗಕ್ಕೆ ರೆಡ್ ಮತ್ತು ಆರೆಂಜ್ ಅಲರ್ಟ್ ಕೊಡಲಾಗಿದೆ. ನವೆಂಬರ್ 28ಕ್ಕೆ ದಕ್ಷಿಣ ತಮಿಳುನಾಡಿನ ಭಾಗಕ್ಕೆ ಮಳೆ ಸುರಿಯುತ್ತೆ. ಅಲ್ಲಿ ಹೆವಿ ಟು ಹೆವಿ ರೇನ್, ಅಂದರೆ ಅತ್ಯಂತ ಹೆಚ್ಚು ಮಳೆ ಬೀಳುತ್ತೆ. ನವೆಂಬರ್ 29ಕ್ಕೆ ವೆರಿ ಹೆವಿ ರೈನ್ಫಾಲ್ ಆಗುತ್ತೆ. ಚೆನ್ನೈಗೂ ಅಲರ್ಟ್ ಕೊಟ್ಟಿದ್ದಾರೆ. ಹಾಗೆ ನವೆಂಬರ್ 29ನೇ ತಾರೀಕು ತಿರುವಳ್ಳೂರು ಭಾಗದಲ್ಲಿ ಹೆಚ್ಚಿನ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಪುದುಚೇರಿಯಲ್ಲೂ ಕೂಡ ಕಟ್ಟೆಚ್ಚರ ಸಾರಲಾಗಿದೆ. ಇನ್ನು ಸೈಕ್ಲೋನ್ ಸೆನ್ಯಾರ್ ಬಗ್ಗೆ ಆಂಧ್ರದಲ್ಲೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ. ಆಂಧ್ರದ ಕರಾವಳಿ ಭಾಗ, ಯಾಣಂ, ರಾಯಲಸೀಮಾದಲ್ಲಿ ನವೆಂಬರ್ 29ರಿಂದ ಡಿಸೆಂಬರ್ 1ರವರೆಗೆ ಭಾರೀ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರು ಮನೆಯಿಂದ ಸುಮ್ಮನೆ ಹೊರಗೆ ಬರಬೇಡಿ ಅಂತ ಹೇಳಿದ್ದಾರೆ. ಪುದುಚೇರಿ ಹಾಗೂ ತಮಿಳುನಾಡಿನಲ್ಲಿ ಲೋಕಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಜ್ಜಾಗುವಂತೆ ಹೇಳಲಾಗಿದೆ. ದಿತ್ವಾ, ಎಸ್, ಒಂದ್ ಕಡೆ ಸೆನ್ಯಾರ್ ಆತಂಕ ಇರುವಾಗಲೇ ದಿತ್ವಾ ಹೆಸರಿನ ಮತ್ತೊಂದು ಸೈಕ್ಲೋನ್ ಕೂಡ ಇದ್ದಿದೆ. ನೈಋತ್ಯ ಬಂಗಾಳ ಕೊಲ್ಲಿ ಭಾಗದಲ್ಲಿ, ಮ್ಯಾಪ್ನಲ್ಲಿ ನೋಡ್ತಿದ್ದೀರಲ್ಲ, ಈ ಭಾಗದಲ್ಲಿ ಚಂಡಮಾರುತ ಫಾರ್ಮ್ ಆಗಿದೆ. ಸೆನ್ಯಾರ್ ಅಬ್ಬರ ಮುಗಿತಾ ಇದ್ದ ಹಾಗೆ ನವೆಂಬರ್ 30ರ ಹೊತ್ತಿಗೆ ಇದು ದಕ್ಷಿಣ ಭಾರತಕ್ಕೆ ಅಪ್ಪಳಿಸುತ್ತೆ. ಅಗೇನ್ ತಮಿಳುನಾಡು, ಆಂಧ್ರ, ಪುದುಚೇರಿ ಕರಾವಳಿಗೆ ಕಾಟವನ್ನ ಕೊಡುತ್ತೆ. ಭಾರತೀಯ ಹವಾಮಾನ ಇಲಾಖೆ ಕೂಡ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದೆ. ಸದ್ಯ ಈ ಚಂಡಮಾರುತ ಪೊಟ್ಟುವಿಲ್ ಬಳಿ ಇದೆ. ಇದಕ್ಕೆ ಯಮನ್ ದಿತ್ವಾ ಸೈಕ್ಲೋನ್ ಅಂತ ಹೆಸರಿಟ್ಟಿದೆ. ತಮಿಳುನಾಡಿನ ಚೆನ್ನೈ, ನಾಗಪಟ್ಟಣಂ, ತಿರುವಳ್ಳೂರು, ತಂಜಾವೂರು ಜಿಲ್ಲೆಗಳಲ್ಲಿ ಡಿಸೆಂಬರ್ ಆರಂಭದ 3 ದಿನ ಯೆಲ್ಲೋ ಅಲರ್ಟ್ ಮತ್ತು ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಮೀನುಗಾರರಿಗೂ ಕೂಡ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಡಲಾಗಿದೆ. ರಾಜ್ಯದ ಪರಿಸ್ಥಿತಿ ಏನು ಸ್ನೇಹಿತರೆ? ರಾಜ್ಯದಲ್ಲಿ ಮೋಡ ಮುಸುಕಿದ ವಾತಾವರಣ ಇದೆ. ಸೊ ಸೆನ್ಯಾರ್ ತಮಿಳುನಾಡಿಗೆ ಬಂದು ಅಪ್ಪಳಿಸಿದ ಮೇಲೆ ಇಲ್ಲಿಗೂ ಮಳೆಯಾಗಬಹುದು. ಈಗ ಆಲ್ರೆಡಿ ಹವಾಮಾನ ಇಲಾಖೆಯಿಂದ ದಕ್ಷಿಣ ಒಳನಾಡಿನ 5 ಜಿಲ್ಲೆಗಳಿಗೆ ನವೆಂಬರ್ 29ನೇ ತಾರೀಕು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಹವಾಮಾನ ಕೇಂದ್ರದವರು ಕೂಡ ಮಾಹಿತಿ ಕೊಟ್ಟಿದ್ದು, ಶ್ರೀಲಂಕಾ ಕರಾವಳಿಯಲ್ಲಿ ವಾಯುಭಾರ ಕುಸಿತ ಆಗಿದ್ದು ಚಂಡಮಾರುತ ಇನ್ನಷ್ಟು ತೀವ್ರವಾಗುವ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ನವೆಂಬರ್ 29 ಹಾಗೂ 30ನೇ ತಾರೀಕು ಮಳೆಯಾಗುತ್ತೆ ಅಂತ ಹೇಳಿದ್ದಾರೆ. ತುಮಕೂರು, ರಾಮನಗರ,
ಕೋಲಾರ, ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಭಾಗಕ್ಕೆ ಅಂದರೆ ಬೆಂಗಳೂರು ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಕ್ಕೆ ಮಳೆಯಾಗೋ ಸೂಚನೆ ಇದೆ. ಥಾಯ್ಲೆಂಡ್ನಲ್ಲಿ ಎಮರ್ಜೆನ್ಸಿ ಘೋಷಣೆ. ಇನ್ನು ಸ್ನೇಹಿತರೆ, ಆ ಕಡೆ ಥಾಯ್ಲೆಂಡ್ನಲ್ಲೂ ಕೂಡ ಮಳೆ ದೊಡ್ಡ ಅವಾಂತರ ಸೃಷ್ಟಿ ಮಾಡಿದೆ. ಅಲ್ಲಿ ಹುಟ್ಟಿರೋ ಚಂಡಮಾರುತದ ಕಾರಣದಿಂದ ಒಂದೇ ದಿನಕ್ಕೆ 335 ಮಿಲಿಮೀಟರ್ ಮಳೆ ಸುರಿದು 300 ವರ್ಷಗಳಲ್ಲಿ ಅತ್ಯಧಿಕ ಪ್ರಮಾಣದ ಮಳೆಯಾಗಿದೆ, ದಾಖಲೆಯಾಗಿದೆ. ಅಲ್ಲಿನ ಹತ್ ಯಾಯಾಯಿ ನಗರ ಸಂಪೂರ್ಣ ಮುಳುಗು ಹೋಗಿದೆ. ನಗರದಲ್ಲಿ 8 ಅಡಿಯಷ್ಟು ಎತ್ತರದಲ್ಲಿ ನೀರು ನಿಂತಿದೆ. 33 ಮಂದಿ ಮೃತಪಟ್ಟಿದ್ದಾರೆ. ಥಾಯ್ಲೆಂಡ್ ಸರ್ಕಾರ ಸೇನೆ ಮತ್ತು ಹೆಲಿಕಾಪ್ಟರ್ ಎಲ್ಲ ಬಳಸಿ ಜನರನ್ನ ಕಾಪಾಡ್ತಾ ಇದೆ, ಪ್ರಯತ್ನ ಪಡ್ತಾ ಇದೆ. ಥಾಯ್ಲೆಂಡ್ನ ಪ್ರಮುಖ 10 ನಗರಗಳಲ್ಲಿ ಅಪಾರ ಮಳೆ ಸುರಿದಿದೆ. 12 ಪ್ರಾವಿನ್ಸ್ಗಳಲ್ಲಿ 10 ಲಕ್ಷ ಮನೆಗಳು ಡ್ಯಾಮೇಜ್ ಆಗಿವೆ. ದಶಕಗಳಲ್ಲೇ ಅತ್ಯಂತ ದೊಡ್ಡ ಪ್ರವಾಹ ಅಂತ ಕರೆಸ್ಕೊಳ್ತಾ ಇದೆ. ಸೋಂಕ್ಲಾ ಪ್ರಾವಿನ್ಸ್ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಕೂಡ ಘೋಷಿಸಲಾಗಿದೆ. ಏನಿದು ಚಂಡಮಾರುತ ಸೃಷ್ಟಿಯಾಗೋದು ಹೇಗೆ? ಸ್ನೇಹಿತರ ಬಗ್ಗೆ ನಾವು ತುಂಬಾ ಸಲ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಈ ರೀತಿ ದಿಢೀರ್ ಅಂತ ಮಳೆಗೆ ಕಾರಣ ಆಗೋದು ಚಂಡಮಾರುತ. ಹಾಗಿದ್ರೆ ಇದು ಹುಟ್ಟೋದು ಹೇಗೆ? ಸ್ನೇಹಿತರೆ, ಭೂಮಿಯ ಸುತ್ತಲೂ ಕೂಡ ವಾತಾವರಣ, ಅಟ್ಮಾಸ್ಫಿಯರ್ ಇದೆ, ಗಾಳಿ ಇದೆ, ನಿಮಗೆ ಗೊತ್ತು. ಅದಕ್ಕೊಂದು ತೂಕ ಇರುತ್ತೆ, ಒಂದು ಭಾರ ಇರುತ್ತೆ. ಅದು ಕಮ್ಮಿ ಆದಾಗ, ಆ ಪ್ರೆಷರ್ ಕಮ್ಮಿ ಆದಾಗ ಮತ್ತು ಸಾಗರದ ನೀರಿನ ತಾಪಮಾನ 26.5 ಡಿಗ್ರಿ ಸೆಲ್ಸಿಯಸ್ನಷ್ಟಿದ್ದಾಗ ಸೈಕ್ಲೋನ್ ಸೃಷ್ಟಿಯಾಗುತ್ತೆ. ಇಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ ಏನು ಅಂತ ಹೇಳಿದ್ರೆ, ಭೂಮಿಯ ವಾತಾವರಣದಲ್ಲಿರೋ ಗಾಳಿಯ ಪ್ರಮಾಣ ಒಂದೇ ರೀತಿ ಇರೋದಿಲ್ಲ. ಸ್ಥಳದಿಂದ ಸ್ಥಳಕ್ಕೆ ಅದರ ಪ್ರೆಷರ್, ಭಾರ ಬೇರೆ ಬೇರೆ ಇರುತ್ತೆ. ಈಗ ಗಾಳಿ ಗುರುತ್ವಾಕರ್ಷಣೆಯ ಕಾರಣದಿಂದಾಗಿ ಭೂಮಿ ಕಡೆನೇ ಅದರ ಭಾರ ಎಳಿತಾ ಇರುತ್ತಲ್ಲ, ಅದನ್ನು ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ನಾವು ಕರಿತೀವಿ. ಆದರೆ ತಾಪಮಾನ ಜಾಸ್ತಿ ಆದಾಗ ಗಾಳಿ ಮೇಲಕ್ಕೆ ಹೋಗೋಕೆ ಶುರುವಾಗುತ್ತೆ, ಬಿಸಿ ಗಾಳಿ. ಹೀಗೆ ಬಿಸಿ ಗಾಳಿ ಮೇಲಕ್ಕೆ ಹೋಗೋಕೆ ಶುರುವಾದಾಗ ಅಲ್ಲಿ ವಾಯು ಭಾರ ಕಮ್ಮಿ ಆಗುತ್ತೆ, ತೂಕ ಕಮ್ಮಿ ಆಗುತ್ತೆ, ಅಲ್ಲಿ ಪ್ರೆಷರ್ ಕಮ್ಮಿ ಆಗುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಮ್ಮಿ ಆಗುತ್ತೆ. ಇದನ್ನು ವಾಯುಭಾರ ಕುಸಿತ ಅಂತ ಕರೆಯೋದು. ಇದರಿಂದ ಸಮುದ್ರದಲ್ಲಿ ಸೈಕ್ಲೋನ್ ಹುಟ್ಟುಕೊಳ್ಳುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ ಹೇಗೆ ಅಂತ. ಇದನ್ನು ಸೈಕ್ಲೋನ್ ಜೆನೆಸಿಸ್ ಅಂತ ಕರೀತಾರೆ. ವಾಯುಭಾರ ಕುಸಿದ್ರೆ ಸೈಕ್ಲೋನ್ ಹೇಗಾಗುತ್ತೆ ಅಂತ ನೀವು ಕೇಳ್ಬೋದು, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ವಾಯುಭಾರ ಕುಸಿತ ಆದಾಗ ಬಿಸಿ ಗಾಳಿ ಮೇಲೆ ಹೋಗ್ತಿದ್ದ ಹಾಗೆ ಮತ್ತಷ್ಟು ಬಿಸಿಯಾಗಿ ವೇಗವಾಗಿ ಮೇಲಕ್ಕೆ ಸಾಗುತ್ತೆ. ಆಗ ಖಾಲಿಯ ಜಾಗವನ್ನು ಭರ್ತಿ ಮಾಡೋಕೆ ಅಕ್ಕಪಕ್ಕದ ತಣ್ಣನೆಯ ಗಾಳಿ ಬರುತ್ತೆ. ಹೀಗೆ ಖಾಲಿಯಾದ ಜಾಗವನ್ನು ತುಂಬೋಕೆ ಬಂದ ಗಾಳಿ ಅದು ಸುತ್ತೋಕೆ ಶುರು ಮಾಡುತ್ತೆ ವೇಗವಾಗಿ. ಈ ರೀತಿ ಸುತ್ತೋ ಗಾಳಿ ಮೋಡದ ಒಳಹೊಕ್ಕು ಬಿರುಗಾಳಿ ಸಹಿತ ಮಳೆ ಕಾರಣ ಆಗುತ್ತೆ. ಇದು ಹೇಗೆ ಅಂತ್ಯ ಆಗುತ್ತೆ ಕೇಳಿದ್ರೆ, ಅದಕ್ಕೆ ನೆಲ ಬೇಕು. ನೆಲ ಇರೋ ಜಾಗಕ್ಕೆ ಪ್ರವೇಶಿಸ್ತಿದ್ದ ಹಾಗೆ ಅದರ ತೀವ್ರತೆ ಕಮ್ಮಿ ಆಗ್ತಾ ಸಾಗುತ್ತೆ. ತುಂಬ ಜನ ನೆಲದ ಮೇಲೆ ಕಟ್ಟಡಗಳಿರೋದ್ರಿಂದ ಚಂಡಮಾರುತವನ್ನು ತಡಿತವೆ ಅಂತ ಹೇಳ್ತಾರೆ. ಆದರೆ ಅದು ತಪ್ಪು ಕಲ್ಪನೆ. ಯಾಕಂದರೆ ಚಂಡಮಾರುತದ ಮೂಲ ಕಾರಣ ತಾಪಮಾನ. ಚಂಡಮಾರುತ ನಿಧಾನವಾಗಿ ಭೂಮಿಯನ್ನು ದಾಟ್ಕೊಂಡು ಹೋಗುವಾಗ ಅದರ ತಾಪಮಾನ ಇಳಿಕೆಯಾಗಿ ತೀವ್ರತೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೈಕ್ಲೋನ್ ವಿಧಗಳು ಯಾವುವು? ಸೈಕ್ಲೋನ್ನಲ್ಲಿ 3 ವಿಧಗಳಿವೆ. ಒಂದು ಟ್ರಾಪಿಕಲ್ ಸೈಕ್ಲೋನ್, ಗಂಟೆಗೆ 120 ಕಿಲೋಮೀಟರ್ಗಿಂತ ಕಮ್ಮಿ ವೇಗ ಇರುತ್ತೆ. 100ರಿಂದ 2000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು 10 ಕಿಲೋಮೀಟರ್ವರೆಗೂ ಎತ್ತರ ಇರೋ ಸಾಧ್ಯತೆ ಇರುತ್ತೆ. ಅಂದಹಾಗೆ ಸಾಮಾನ್ಯವಾಗಿ ಟ್ರಾಪಿಕಲ್ ಸೈಕ್ಲೋನ್ 3ರಿಂದ 7 ದಿನಗಳವರೆಗೆ ಇರುತ್ತೆ. ಎರಡನೇದು ಸಿವಿಯರ್ ಸೈಕ್ಲೋನ್, ಗಂಟೆಗೆ 120ರಿಂದ 193 ಕಿಲೋಮೀಟರ್ವರೆಗೆ ವೇಗವನ್ನು ಹೊಂದಿರುತ್ತೆ. ಮೂರನೇದು ಸೂಪರ್ ಸೈಕ್ಲೋನ್, ಇದು ಗಂಟೆಗೆ 193 ಕಿಲೋಮೀಟರ್ಗಿಂತಲೂ ಹೆಚ್ಚು ವೇಗವನ್ನು ಹೊಂದಿರುತ್ತೆ. ಇನ್ನೊಂದು ವಿಚಾರ ಅಂದರೆ ಚಂಡಮಾರುತದ ಕೇಂದ್ರ ಬಿಂದುವನ್ನು ಅದರ ಕಣ್ಣು ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಚಂಡಮಾರುತ ಇಂಗ್ಲಿಷ್ ಅಕ್ಷರ ವಿ ಆಕಾರದಲ್ಲಿ ಅಥವಾ ಮೊಟ್ಟೆಯ ಆಕಾರದಲ್ಲಿರುತ್ತೆ. ಉತ್ತರ ಧ್ರುವದಲ್ಲಿ ಚಂಡಮಾರುತ ಗಡಿಯಾರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತೆ, ದಕ್ಷಿಣ ಧ್ರುವದಲ್ಲಿ ಗಡಿಯಾರದ ದಿಕ್ಕಿನಲ್ಲಿ ಸಾಗುತ್ತೆ. ಸೋ ಫ್ರೆಂಡ್ಸ್, ಇದಾಗಿತ್ತು ಈಗ ಹೊಸದಾಗಿ ಬರ್ತಿರೋ ದಿತ್ವಾ ಮತ್ತು ಸೆನ್ಯಾರ್ ಚಂಡಮಾರುತದ ಬಗ್ಗೆ ಮಾಹಿತಿ ಹಾಗೂ ಓವರಾಲ್ ಚಂಡಮಾರುತಗಳ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಸೇಫ್ ಆಗಿರಿ, ಆರಾಮಾಗಿರಿ, ಹುಷಾರಾಗಿರಿ ಸ್ನೇಹಿತರೆ. ಆಗಲೇ ಹೇಳಿದಂತಹ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.